ಗೌರಿ ಹತ್ಯೆ ಪ್ರಕರಣದ 17 ಆರೋಪಿಗಳು ಜಾಮೀನಿನ ಮೂಲಕ ಹೊರಗೆ ಬಂದಿದ್ದಾರೆ. ಈ ಪ್ರಕರಣವನ್ನ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ಆರೋಪಿಗಳಿಗೆ ಶಿಕ್ಷೆಯಾದರೆ ಇದೇ ರೀತಿ ನಂಬಿಕೆ ವಿಚಾರಗಳಿಗೆ ಹತ್ಯೆಯಾದ 60ಕ್ಕೂ ಹೆಚ್ಚು ಪತ್ರಕರ್ತರಿಗೂ ನ್ಯಾಯ ಸಿಕ್ಕಂತಾಗುತ್ತದೆ. ಅಪರಾಧಿಗಳಿಗೆ ಶಿಕ್ಷೆಯಾಗುವುದರಿಂದ ಈ ರೀತಿಯ ಪ್ರಕರಣಗಳು ಪುನರಾವರ್ತನೆಯಾಗುವುದಿಲ್ಲ ಎಂದು ಪ್ರಗತಿಪರ ಚಿಂತಕ ಸಹಬಾಳ್ವೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ಫಣಿರಾಜ್ ಹೇಳಿದರು. ಶಾಸ್ತ್ರಿ ಸರ್ಕಲ್ ಫ್ಲೈಓವರ್ ಬಳಿಯಲ್ಲಿ ಸಹಬಾಳ್ವೆ ಸಂಘಟನೆಯಲ್ಲಿ ನಡೆದ ಗೌರಿ ನೆನಪು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಗತ್ತಿನ ಅನೇಕ ಕಡೆ ಸರ್ವಾಧಿಕಾರ ಇರುವ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಈ ರೀತಿಯ ದುರ್ಘಟನೆ ನಡೆದಿದೆ. ಆದರೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ನಡೆದ ಈ ರೀತಿಯ 60ಕ್ಕೂ ಮಿಕ್ಕಿ ಪ್ರಕರಣದಲ್ಲಿ ಕೇವಲ 13 ಪ್ರಕರಣದಲ್ಲಿ ಮಾತ್ರ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಕೊಲೆಯಾದ 5 ವರ್ಷಗಳ ನಂತರ ಗೌರಿ ಕೊಲೆಯ ವಿಚಾರಣೆ ಆರಂಭವಾಗಿದೆ. ತಿಂಗಳಲ್ಲಿ 2-3 ದಿನ ಮಾತ್ರ ವಿಚಾರಣೆ ನಡೆಯುತ್ತಿದ್ದು, ವಾರದಲ್ಲಿ 3 ದಿನ ಕೋರ್ಟ್ ಕಲಾಪ ನಡೆಯಬೇಕು ಎನ್ನುವ ಆಗ್ರಹ ಇದೆ. ತುರ್ತು ವಿಚಾರಣೆ ನಡೆದು ಆರೋಪಿಗಳಿಗೆ ಶೀಘ್ರವಾಗಿ ಶಿಕ್ಷೆ ದೊರಕಬೇಕು ಎನ್ನುವ ನಿರೀಕ್ಷೆ ನಮಗಿದೆ ಎಂದರು. ಮತ್ತು ನಾನು ಅವಳನ್ನು ಕೊನೆಯವರೆಗೂ ಗೌರಿಯನ್ನು ಕರೆದುತ್ತಾ ಇಲ್ಲ, ಅಕ್ಕ ಅಂತ ಆ ಸಂಬಂಧದ ಪ್ರಶ್ನೆಯನ್ನು ನಾನು ಆಚರಿಸುತ್ತೇನೆ. ಹಾಗಾಗಿ ಗೌರಿಯ ಜೊತೆಗಿನ ನನ್ನ ಸಂಬಂಧ ಏನಿದೆ ಅದು 2 ರೀತಿ ಇದೆ. ಒಂದು ಸಾರ್ವಜನಿಕವಾಗಿ, ಏನು ನಾವು ಗೌರಿ ಸಾರ್ವಜನಿಕ ವ್ಯಕ್ತಿತ್ವವೇನೆಂದೋ ಅವಳ ಚಳುವಳಿಯ ಸಂಗಾತಿಗಳು ಆಗಿದ್ವಿ, ಅಥವಾ ಅವಳು ಯಾವ್ಯಾವ ಚಳುವಳಿಗಳು ಭಾಗಿಸಿದ್ವೋ ಆ ಚಳುವಳಿಗಳಲ್ಲಿ ಅವಳ ಸಂಗಾತಿಗಳು ಆಗಿದ್ವಿ. ಸಮುದಾಯ ಸಂಘಟನೆಯ ರಾಜ್ಯ ಜೊತೆ ಕಾರ್ಯದರ್ಶಿ ಉದಯ್ ಗಾಂವ್ಕರ್ ಮಾತನಾಡಿ, ವ್ಯಕ್ತಿಗತವಾದ ಭಿನ್ನಾಭಿಪ್ರಾಯ ಮನುಷ್ಯನ ಸಹಜ ಪ್ರವೃತ್ತಿ. ಅಭಿಪ್ರಾಯ ಭಿನ್ನತೆಗಳೇ ಕೊಲೆಯಲ್ಲಿ ಮುಕ್ತಾಯವಾಗುವುದು ನಾಗರಿಕ ಸಮಾಜಕ್ಕೆ ಎಂದು ಶೋಭೆ ತರುವುದಿಲ್ಲ ಎಂದರು. ಅಂತವರ ನಾವು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿ, ಒಂದು ದೊಡ್ಡ ಪ್ರತಿಭಟನೆ ಆಗಿ, ಅಥವಾ ಇನ್ನೊಂದು ಯಾವುದೋ ಹೋರಾಟದ ಬೀಜವಾಗಿ ಖಂಡಿತ ಮುಂದುವರಿದಿದೆ. ಇಂಥ ಹಲವು ಸಾವುಗಳು ಇತಿಹಾಸದಲ್ಲಿವೆ. ಅವು ಎಂದಿಗೂ ಕೊನೆ ಅಂತ ಆಗಿಲ್ಲ, ಅವು ಹೊಸ ಆರಂಭ ಅಂತ ಆಗಿವೆ. ನಮ್ಮ ಆತಂಕ ಏನಂದ್ರೆ, ಈ ಡೆಮೋಕ್ರಸಿಯ ಒಟ್ಟು ವಿಕಾಸ ಆಗಿರೋದು ಈ ಸಮಾಜದಲ್ಲಿ ಇನ್ನೊಂದು ಬಗೆಯ ಅಭಿಪ್ರಾಯವನ್ನು ಹೇಳುವುದನ್ನು ಕೂಡ ಒಂದು ಮನ್ನಣೆ ಇರುವಂತಹ ಒಂದು ವಾತಾವರಣವನ್ನು ತರುವುದರಲ್ಲಿ. ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ದಿನೇಶ್ ಶೆಟ್ಟಿಯವರು ಗೌರಿ ತನ್ನ ಗಟ್ಟಿ ಚಿಂತನೆಗಳಿಂದಾಗಿ ವೈಯಕ್ತಿಕವಾಗಿ ಸಾಕಷ್ಟು ವಿರೋಧ ಕಟ್ಟಿಕೊಂಡಿದ್ರು. ಅವರಲ್ಲಿ ಮಾನವ ಹಾಗೂ ಮಹಿಳಾ ಹಕ್ಕುಗಳ ಕಾಳಜಿಯಿಂದಾಗಿ ಅವರು ಕರ್ನಾಟಕದ ಮಹಿಳೆಯರ ಹೆಮ್ಮೆಯ ಸಂಕೇತವಾಗಿದ್ರು. ಅವರ ನೇರ ನಡೆಗಳಿಂದಾಗಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ರು. ಅವರೆಲ್ಲ ಅವರ ಸಿದ್ಧಾಂತಗಳನ್ನು ಎಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು ಎಂದೇನೂ ಇಲ್ಲ. ಪ್ರಸ್ತುತ ರಾಜಕಾರಣಕ್ಕೆ ಅವರು ಅಗತ್ಯವಾಗಿ ಬೇಕಿತ್ತು. ಗೌರಿ ದೇಹಕ್ಕೆ ಗುಂಡು ಹೊಡೆದಿರಬಹುದು, ಆದರೆ ಗೌರಿ ಎನ್ನುವ ಪ್ರಜ್ಞೆಗೆ ಹಾಗೂ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಎಂದರು. ಯಾವುದೇ ಅಡೆತಡೆಗಳು ಬಂದರೂ ಯಾವುದೇ ವೈಯಕ್ತಿಕ ಸಂಬಂಧ ಮಾಡಿಕೊಂಡವರಲ್ಲ. ಅವರ ಹಸ್ಬೆಂಡ್ ಸಿದ್ದರಾಮಯ್ಯ ರಾಜಘಟ್ಟ ಅವ್ರ ಜೊತೆಗೂ ಅವರ ಈವನ್ ಸೆಪರೇಷನ್ ಕೂಡ ಬಹಳ ಒಳ್ಳೆಯ ಫ್ರೆಂಡ್ಲಿ ರಿಲೇಷನ್ ಮಾಡಿಸ್ಕೊಂಡರು. ಗೌರಿ ಮರಣ ಹೊಂದಿದ ದಿನನೇ ಪ್ರಾಯಶಃ 1-2 ಗಂಟೆಗಳೊಳಗೆ ಸಿದ್ದರಾಮಯ್ಯ ರಾಜಘಟ್ಟ ತನ್ನ ಒಂದು ಫೋಟೋ ಹಾಕಿ ಗೌರಿಯ ಏನು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ, ನೋವು ತೋಡ್ಕೊಂಡಿದ್ದಾರೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಹಬಾಳ್ವೆ ಸಂಘಟನೆಯ ಅಧ್ಯಕ್ಷ ಎ ರಾಮಕೃಷ್ಣ ಹೇಳೆ ಅವರು, ಗೌರಿ ಅವರು ಅಚಲವಾಗಿ ನಂಬಿಕೆ ಇರಿಸಿದ್ದ ಪ್ರಜಾಸತ್ತಾತ್ಮಕ ನಿಲುವುಗಳನ್ನು ಬೆಂಬಲಿಸಿ ಪಾಲಿಸುವುದೇ ನಿಜ ಅರ್ಥದಲ್ಲಿ ಗೌರಿ ಅಕ್ಕನಿಗೆ ನೀಡಿದ ಗೌರವ ಎಂದರು. ನಿಲ್ಲಬೇಕಾದಂತ ಕೆಚ್ಚನ್ನು ಯಾವ ಗೌರಿ ಅಕ್ಕ ಬೀಜ ಬಿತ್ತಿದ್ದಾರೆ ಅದನ್ನು ಪಾಲಿಸಿದ್ರೆ, ಅದು ಪಾಲಿಸಬೇಕೆಂಬ ನಮ್ಮ ಪ್ರಾಮಾಣಿಕತೆ ಕಾಳಜಿಯನ್ನು ನಾವು ಗೌರಿ ಅಕ್ಕನ ಬಗ್ಗೆ ತೋರಿಸುವಂತಹ ಪ್ರೀತಿ ಗೌರವ, ಇಟ್ಸ್ ಎವ್ರಿಥಿಂಗ್. ಇವತ್ತು ನಿಜವಾಗಿ ಮುಸ್ಲಿಮರ ಹಬ್ಬ ಕೂಡ ಇರಲಿಲ್ಲ, ಹಾಗೆ ಶಿಕ್ಷಕರ ದಿನಾಚರಣೆ. ನನಗೇನು ಗೌರಿ ಅಕ್ಕನ ನೆನಪುಗಳ ಆಳದಲ್ಲಿ ಇದನ್ನು ಸಂಬಂಧಿಸಲಿಕ್ಕೆ ಆಗಲಿ. ಅದೇನೇ ಈಗಲೇ ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ ಹಯವದನ ಉಪಾಧ್ಯಾಯ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಮಂಜುನಾಥ್ ಗಿಳಿಯಾರ್, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸತೀಶ್ ಕಿನಿ ಬೆಳ್ವೆ, ಪುರಸಭಾ ಸದಸ್ಯರಾದ ಚಂದ್ರಶೇಖರ್ ಕಾರ್ವಿ, ಅಬ್ಬು ಮಹಮ್ಮದ್,
ಪ್ರಭಾವತಿ ಶೆಟ್ಟಿ, ಪ್ರಮುಖರಾದ ಅಶೋಕ್ ಸುವರ್ಣ, ಸದಾನಂದ ಗಾರ್ವಿ, ಶಶಿಧರ್ ಕೋಟೆ, ನಂದಿಬೆಟ್ಟು, ಎಚ್ ನರಸಿಂಹ, ವಿ ಚಂದ್ರಶೇಖರ್, ರಾಜಾ ಬಿಟಿಆರ್, ರಾಜು ಬೆಟ್ಟಿನಮನೆ, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಶಂಕರ್ ಕೆಂಚನೂರು, ಗಣೇಶ್ ಮೆಂಡನ್, ವೇದನಾಥ್ ಶೆಟ್ಟಿ ಹೇರಂಜಾಲು, ಲೋಯಿಕ್ ಕಾರ್ವೆಲ್ಲು, ಗಣೇಶ್ ಕೊರಗ, ಇದ್ರೀಸ್ ಹೂಡೆ, ಆಶಾ ಕಾರ್ವೆಲ್ಲು, ಶಂಕರ್ ಆನಗಳ್ಳಿ, ಕೇಶವ್ ಭಟ್, ಚಂದ್ರ ಅಮೀನ್, ವಿಠಲ್ ಕಾಂಚನ್, ಅಭಿಜಿತ್ ಹೇರಿಕುದ್ರು, ತಿಮ್ಮಪ್ಪ ಗುಲ್ವಾಡಿ, ಸವಿತಾ ಆನಗಳ್ಳಿ, ಗೀತಾ ಆನಗಳ್ಳಿ, ಶೈಲಾ ಲೂಬಿಸ್, ಶಾಂತಿ ಪಿಂಟು, ರಿಯಾಜ್ ಕೋಡಿ ಹಾಜರಿದ್ದರು. ಗೌರಿಯವರ ನೆನಪಿನಲ್ಲಿ ಸಾಮೂಹಿಕವಾಗಿ ಮೊಂಬತ್ತಿಗಳನ್ನು ಬೆಳಗಿಸಲಾಯಿತು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿನೋದ್ ಕ್ರಾಸ್ಟ ಸ್ವಾಗತಿಸಿ ನಿರೂಪಿಸಿದ್ರು. ಸಂಘಟನೆಯ ಸಂಚಾಲಕ ಚಂದ್ರಶೇಖರ್ ಶೆಟ್ಟಿ ವಂದಿಸಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.